ಹೈ ವೋಲ್ಟೇಜ್ ಪರಿಷತ್ ಫೈಟ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬೀಗಿದ ಸಿಎಂ ಡಿಕೆಶಿ. ಜೆಡಿಎಸ್ ಆತ್ಮಸಾಕ್ಷಿಗೆ ಹೊಡೆತ, ಮೈತ್ರಿಯಲ್ಲಿ ಭಿನ್ನಮತ ಸ್ಫೋಟವಾಗುತ್ತಾ? ರೆಸಾರ್ಟ್ ಪಾಲಿಟಿಕ್ಸ್, ಕ್ರಾಸ್ ಓಟ್ ಪರಿಷತ್ ರಣಕಣ. ಇದೇ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ಗೆದ್ದ ಡಿಕೆಶಿ, ಬಿದ್ದ ಮೈತ್ರಿ. ನಾನು ಸೌಖ್ಯ ಸೊರಬ. ಸಿಎಂ ಡಿಕೆ ಶಿವಕುಮಾರ್ಗೆ ಗೆಲುವಿನ ಕಿರೀಟ, ಜೆಡಿಎಸ್ಗೆ ಸೋಲಿನ ಆಘಾತ, ಬಿಜೆಪಿಗೂ ಅಡ್ಡ ಮತದಾನದ ಶಾಕ್. ಎಸ್, ಹೈ ವೋಲ್ಟೇಜ್ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಸಿಎಂ ಡಿಕೆಶಿ ತಂತ್ರಗಾರಿಕೆ, ನಂಬರ್ ಗೇಮ್ನಿಂದಾಗಿ ನಿರೀಕ್ಷೆಯಂತೆ ಕಾಂಗ್ರೆಸ್ನ ಎಲ್ಲಾ 5 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಿದ್ದ 8 ಅಭ್ಯರ್ಥಿಗಳ ಪೈಕಿ ಬಿಜೆಪಿಯ 2 ಮತ್ತು ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮೇಲ್ಮನೆಗೆ ಪ್ರವೇಶ ಪಡೆದಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಸೋಲಿನ ಆಘಾತ ಉಂಟಾಗಿದೆ. ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಎಚ್ಡಿಕೆ ನಡುವೆ ಏರ್ಪಟ್ಟಿದ್ದ ಜಿದ್ದಾಜಿದ್ದಿನ ರಣಕಣದಲ್ಲಿ ಡಿಕೆಶಿ ಗೆದ್ದಿದ್ದಾರೆ, ಮೈತ್ರಿ ಬಿದ್ದಿದೆ. ಹೈ ವೋಲ್ಟೇಜ್ ಪರಿಷತ್ ಫೈಟ್, ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬೀಗಿದ ಸಿಎಂ ಡಿಕೆಶಿ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ನಿರೀಕ್ಷೆಯಂತೆ ಕಾಂಗ್ರೆಸ್ಗೆ 5 ಪಟ್ಟ, ಬಿಜೆಪಿಗೆ 2. 224 ಜನನು ನನ್ನ ಜೊತೆ ಬಹಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಹೊರತು ನಾನು ಬಿಜೆಪಿ ಅವರಿಗೆ, ಕಾಂಗ್ರೆಸ್ ಅವರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್. ಬೆಂಗಳೂರಿನ ವಿಧಾನಸೌಧದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆದ ಹೈ ವೋಲ್ಟೇಜ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿಯನ್ನ ಮೆಟ್ಟಿ ನಿಂತು ನಿರೀಕ್ಷೆಯಂತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಜಯಭೇರಿ ಸಾಧಿಸಿದೆ. ಸಿಎಂ ಆದ ಬಳಿಕ ಡಿಕೆಶಿಗೆ ಎದುರಾಗಿದ್ದ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ವಿಜಯದ ನಗೆ ಬೀರಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ 7 ಸ್ಥಾನಗಳ ಚುನಾವಣೆ ಪ್ರತಿಷ್ಠೆ ಹಾಗೂ ಪೈಪೋಟಿಯಿಂದ ಕೂಡಿತ್ತು. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಕೈ ನಾಯಕರು ಮಾಡಿದ ರಣತಂತ್ರ ಯಶಸ್ವಿಯಾಗಿದೆ. ಬಿಜೆಪಿ 2 ಸ್ಥಾನ ದಕ್ಕಿಸಿಕೊಂಡಿದೆ. ಈ ನಡುವೆ ಅಡ್ಡ ಮತದಾನದ ಭೀತಿಯಲ್ಲಿದ್ದ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು ವಿಶೇಷವಾಗಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡ್ ನನ್ನ ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದೀವಿ ಅಷ್ಟೇ. ಬಿಜೆಪಿ ಜೆಡಿಎಸ್ಗೆ ಅಡ್ಡ ಮತದಾನ ಶಾಪ. 32 ಮತ ಪಡೆದ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ ಪರಿಷತ್ ಫೈಟ್ನಲ್ಲಿ ಬಿಜೆಪಿ ಜೆಡಿಎಸ್ಗೆ ಅಡ್ಡ ಮತದಾನ ಶಾಪವಾಗಿದ್ದು ಕಾಂಗ್ರೆಸ್ಗೆ ವರದಾನವಾಗಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನ 5, ಬಿಜೆಪಿಯ 2 ಮೇಲ್ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅತಿ ಹೆಚ್ಚು 30 ಮತಗಳೊಂದಿಗೆ ಗೆದ್ದು ವಿಜಯ ಪತಾಕೆ ಹಾರಿಸಿದ್ದಾರೆ. ಜೆಡಿಎಸ್ನ ಗೋವಿಂದರಾಜು 14 ಮತಗಳೊಂದಿಗೆ ಸೋಲು ಕಂಡಿದ್ದಾರೆ. ಬಿಜೆಪಿಯಿಂದ 2 ಕ್ರಾಸ್ ವೋಟ್ ಮಾಡಿದ್ದಾರೆ. ಜೆಡಿಎಸ್ನಿಂದ 4 ಕ್ರಾಸ್ ವೋಟಿಂಗ್ ಮಾಡಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ಗೆ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರಿಗೆ 30 ಮತಗಳು, ಪಿವಿ ಮೋಹನ್ಗೆ 29 ಮತಗಳು, ಮಳವಳ್ಳಿ ಶಿವಣ್ಣಗೆ 30, 5ನೇ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಆಪ್ತರಾಗಿರುವ ವಿನಯ್ ಕಾರ್ತಿಕ್ ಅವರಿಗೆ ನಿರೀಕ್ಷೆಗಿಂತ ಹೆಚ್ಚು ಅಂದ್ರೆ 32 ಮತ ಪಡೆದು ಮೇಲ್ಮನೆಗೆ ಪದಾರ್ಪಣೆ ಮಾಡಿದ್ದಾರೆ. ಬಿಜೆಪಿಯ ಲಿಂಗರಾಜು ಪಾಟೀಲ್ 27 ಮತಗಳು, ರಘು ಕೌಟಿಲ್ಯಗೆ 29 ಮತಗಳು ಲಭಿಸಿವೆ. 1 ಮತ ಅಸಿಂಧು ಆಗಿದೆ. ಕಾಂಗ್ರೆಸ್ ನಾಯಕರ ರಣತಂತ್ರ ಯಶಸ್ವಿಯಾಗಿದೆ.
ಚುನಾವಣಾ ಚಾಣಕ್ಯ ಸಿಎಂ ಡಿಕೆ ಶಿವಕುಮಾರ್ ಮಾಡಿದ ಮಾಸ್ಟರ್ ಪ್ಲಾನ್ ಕೈ ಹಿಡಿದಿದೆ. ಎಸ್, ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ನಡೆದ ಮೊದಲ ವಿಧಾನ ಪರಿಷತ್ ಚುನಾವಣೆ ಸಾಕಷ್ಟು ರಂಗೇರಿತ್ತು. ಸರಾಸರಿ ಮತಗಳಿದ್ರೂ ಶಾಸಕರನ್ನ ಒಂದುಗೂಡಿಸಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಮಾಡಿದ ಪ್ಲಾನ್ ಯಶಸ್ಸು ಕಂಡಿದೆ. ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ಗೆ ಸ್ಪರ್ಧಿಸಿದ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಕೈಪಡೆ ಶಾಸಕರಿಗೆ ರೆಸಾರ್ಟ್ ವಾಸ್ತವ್ಯ ಕಲ್ಪಿಸಲಾಗಿತ್ತು. ಕಳೆದ 2 ದಿನಗಳಿಂದ ರೆಸಾರ್ಟ್ನಲ್ಲಿದ್ದಂತ ಶಾಸಕರು ರೆಸಾರ್ಟ್ನಲ್ಲೇ ಶಾಸಕಾಂಗ ಸಭೆ ಜೊತೆಗೆ ಶಾಸಕರಿಗೆ ಅಣಕು ಮತದಾನ ಪ್ರಕ್ರಿಯೆ ನಡೆಸಿ ಶಾಸಕರ ಮತಗಳನ್ನ ಭದ್ರಪಡಿಸಿಕೊಳ್ಳುವಲ್ಲಿ ಯಶಸ್ಸು ಕಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅತಿ ಹೆಚ್ಚು ಶಾಸಕರು ಮೊದಲ ಬಾರಿಗೆ ಆಯ್ಕೆಯಾದ ಪರಿಣಾಮ ಶಾಸಕರ ಮತಗಳು ಅಮಾನ್ಯವಾಗದಂತೆ ಮಾಡಿದ ತರಬೇತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಿದೆ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಪರಿಷತ್ ಚುನಾವಣೆಯಲ್ಲಿ 1 ಮತ ತಿರಸ್ಕೃತ. ಪರಿಷತ್ನ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ರು. ಒಟ್ಟು 122 ಶಾಸಕರು ತಮ್ಮ ಗೌಪ್ಯ ಮತದಾನದ ಹಕ್ಕನ್ನ ಚಲಾಯಿಸಿದ್ರು. ಇದರಲ್ಲಿ ಒಬ್ಬ ಶಾಸಕರ ಮತ ತಿರಸ್ಕೃತಗೊಂಡಿದೆ. 221 ಮತಗಳನ್ನಷ್ಟೇ ಎಣಿಕೆ ಅರ್ಹ ಮಾಡಲಾಗಿತ್ತು. ತನ್ನೆಲ್ಲ ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸಿ ಆಪರೇಷನ್ ಕಮಲದ ಆಮಿಷಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಈಗ ಗೆಲುವಿನ ನಗೆ ಬೀರಿದ್ದಾರೆ. ಪರಿಷತ್ ಪಟ್ಟದಾಟದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದೆ. ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ಹಾಗೂ ವಿನಯ್ ಕಾರ್ತಿಕ್ ಕಣದಲ್ಲಿದ್ರು. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಹಾಗೂ ಜೆಡಿಎಸ್ನಿಂದ ಗೋವಿಂದರಾಜು ಸ್ಪರ್ಧಿಸಿದ್ರು. ವಿಶ್ವಾಸದಿಂದ ನನಗೆ ವಿಧಾನ ಪರಿಷತ್ ಸದಸ್ಯರಾಗಿ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತಿನ ಎಲ್ಲ ಮಕ್ಕಳಿಗೆ ಹೆಚ್ಚಿನ ಮಕ್ಕಳನ್ನು ಸಿಕ್ಕಿದೆ. ಬಹಳ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಕಷ್ಟ ಕಡಿಯ ಪರಿಸರಿಗೆ ಯಾವ ರೀತಿಯ ಸಹಾಯ ಮಾಡಬೇಕು ಎನ್ನುವುದನ್ನು ನಾನು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆಯುತ್ತೇನೆ. ಇನ್ನು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯು ಹಲವು ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿಯಾಯಿತು. ಬಿಜೆಪಿಯ ಉಚ್ಚಾಟಿತ ಶಾಸಕರ ನಡೆ, ಅನಾರೋಗ್ಯದ ನಡುವೆಯೂ ಡಿಸಿಎಂ ಸೇರಿ ಕೆಲ ಶಾಸಕರ ಮತದಾನ ಸೇರಿ ಹಲವು ವಿಚಾರಗಳು ಗಮನ ಸೆಳೆದಿವೆ. ಯತ್ನಾಳ್ ಮತದಾನದ ವೇಳೆ ಭಾರೀ ಹೈಡ್ರಾಮವೂ ನಡೆಯಿತು. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಮೊದಲನೇ ಮತ ಚಲಾಯಿಸಿದ್ರೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಕೊನೆಯದಾಗಿ ಮತ ಹಾಕಿದ್ದಾರೆ. ಡಿಸಿಎಂಗಾಗಿ ಕಾದು ಕಾದು ಮತ ಚಲಾಯಿಸಿದ ಸಿಎಂ. ಡಿಸಿಎಂ ಪರಮೇಶ್ವರ್ ಜೊತೆ ಮತ ಚಲಾಯಿಸುವುದಕ್ಕೆ ಅಂತ ಕಾದು ಕಾದು ಕೊನೆಗೆ ಸಿಎಂ ಡಿಕೆ ಶಿವಕುಮಾರ್ ಒಬ್ಬರೇ ತೆರಳಿ ಮತ ಚಲಾಯಿಸಿದ್ರು. ಮಧ್ಯಾಹ್ನ 1 ಗಂಟೆಗೆ ಡಾಕ್ಟರ್ ಪರಮೇಶ್ವರ್ ಬರ್ತಾರೆ ಎನ್ನಲಾಗಿತ್ತಾದ್ರೂ 1:15 ಕಳೆದ್ರೂ ಬಂದಿರಲಿಲ್ಲ. ಅನಾರೋಗ್ಯದ ಹಿನ್ನೆಲೆ ತಡವಾಗಿ ಪರಮೇಶ್ವರ್ ಆಗಮಿಸಿದ್ದು ಮಾಸ್ಕ್ ಹಾಕೊಂಡು ಬಂದೇ ವೋಟ್ ಮಾಡಿದ್ದಾರೆ. ಯತ್ನಾಳ್ ಮತ ಚಲಾವಣೆ ವೇಳೆ ಹೈ ಡ್ರಾಮಾ. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ ಹಾಕಲು ಬಂದ ವೇಳೆ ಭಾರೀ ಹೈ ಡ್ರಾಮಾ ನಡೆಯಿತು. ಯತ್ನಾಳ್ ಮತ ಹಾಕಲು ಬಂದಾಗ ಮತ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ನ ಉಗ್ರಪ್ಪ ಆಕ್ಷೇಪ ತೆಗೆದಿದ್ದು, ಮತ ಹಾಕುವ ಬಗ್ಗೆ ಅವರು ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ. ಹೀಗಾಗಿ ಅವರ ಮತವನ್ನ ಮತ ಪೆಟ್ಟಿಗೆಗೆ ಹಾಕಬೇಡಿ ಅಂತ ಚುನಾವಣಾ ಅಧಿಕಾರಿಯನ್ನ ಒತ್ತಾಯಿಸಿದ್ರು. ಆದ್ರೆ ಇದನ್ನ ಬಿಜೆಪಿ ಮತಗಟ್ಟೆ ಏಜೆಂಟ್ಗಳಾದ ಎನ್ ರವಿಕುಮಾರ್ ಮತ್ತು ಕೆಎಸ್ ನವೀನ್ ವಿರೋಧಿಸಿದ್ದು, ಅಂತಿಮವಾಗಿ ಉಗ್ರಪ್ಪ ಆಕ್ಷೇಪವನ್ನ ತಿರಸ್ಕರಿಸಿ ಯತ್ನಾಳ್ಗೆ ಮತ ಹಾಕುವುದಕ್ಕೆ ಚುನಾವಣಾ ಅಧಿಕಾರಿ ಅವಕಾಶ ನೀಡಿದ್ರು. ನಾನು ಬ್ಯಾಲೆಟ್ ಪ್ರದರ್ಶಿಸಿಲ್ಲ ಎಂದ ಯತ್ನಾಳ್. ಮತದಾನದ ಬಳಿಕ ಮಾತನಾಡಿದ ಶಾಸಕ ಯತ್ನಾಳ್ ಅವರು ಬಿಜೆಪಿಗೆ ಬೆಂಬಲಿಸುವಂತೆ ಸೂಚಿಸಿದ್ರು. ಹೀಗಾಗಿ ಬಿಜೆಪಿ ವರಿಷ್ಠರು ಹೇಳಿದಂತೆಯೇ ನಡ್ಕೊಂಡಿದ್ದೇನೆ ಅಂದ್ರು. ಮೊದಲೇ ಪತ್ರ ಬರೆಯೋಕ್ಕೂ ಕಾರಣವಿದೆ, ಇಲ್ದಿದ್ರೆ ನಾನು ಕಾಂಗ್ರೆಸ್ಗೆ ವೋಟ್ ಹಾಕಿದೆ ಅಂತ ಅಪ್ಪ ಮಕ್ಕಳು ಪುಕಾರು ಹಬ್ಬಿಸ್ತಾ ಇದ್ರು.
ಆದ್ರೆ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ ಅಂದ್ರು. ಮತದಾನ ಮಾಡುವಾಗ ಮತದಾನ ಮಾಡಿದ ಮೇಲೆ ಯಾವುದಕ್ಕೆ ಹಾಕಿದೆ ಅಂತ ತೋರಿಸಿದ್ರಷ್ಟೇ ಅದು ಇನ್ವ್ಯಾಲಿಡ್. ನಾ ಬೇಕಾದ ಈಗ ನಾವು ವಿಧಾನಸಭಾದಾಗ ಹೋಗಿ ಮತದಾರರಿಗೆ ಹೇಳ್ತೀವಿ, ಅಲ್ಲಿ ದೇವ್ರು ಮುಟ್ಬಿಟ್ಟು ಹೇಳ್ತಿರ್ತಾರೆ ಮತದಾರರು, ನಾನು ಮಲ್ಲಯ್ಯನ ಸಾಕ್ಷಿಯಾಗಿ ಬಿಜೆಪಿಗೆ ಓಟ್ ಹಾಕ್ತೀನಿ ಅಂತಾರ. ಮುಂದೆ ಯಾರಿಗೆ ಹಾಕ್ತಾರೆ, ಯಾರಿಗೆ ಕೊಡ್ತಾರೆ? ನೀವು ನಿಯಮ ಉಲ್ಲಂಘನೆ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಮತದಾನ ಕೊಠಡಿ ಒಳಗೆ ಹೋದ್ಮೇಲೆ ಅಲ್ಲಿ ನಾ ಏನಾದರೂ ತೋರಿಸಿದ್ದೆ ಅಂದರೆ ಅಥವಾ ನಾ ಬಿಜೆಪಿಗೆ ಹಾಕಿನ ಅಂತೇಳಿ ಏನಾದ್ರು ಬಹಿರಂಗ ಪಡಿಸಿದ್ರೆ ಅದು ಬರ್ತದೆ. ಮತ್ತು ನಾನು ಮತದಾನ ಯಾರಿಗೆ ಮಾಡಿ ಅನ್ನೋದು ಗೌಪ್ಯ ಇದೆ. ಪರಿಷತ್ ಫೈಟ್ನಲ್ಲಿ ಮೂಡದ ಒಗ್ಗಟ್ಟು, ಮೈತ್ರಿ ಕಗ್ಗಂಟು. ಜೆಡಿಎಸ್ ಆತ್ಮಸಾಕ್ಷಿಗೆ ಹೊಡೆತ. ಬಿಜೆಪಿ ಜೊತೆ ಸ್ಫೋಟವಾಗುತ್ತಾ ಭಿನ್ನಮತ. ಬಿಜೆಪಿ ಜೆಡಿಎಸ್ ಮೈತ್ರಿ ವೋಟಿನ ಭರವಸೆಯಲ್ಲಿ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದ ಜೆಡಿಎಸ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಚುನಾವಣೆಯಲ್ಲಿ ದೋಸ್ತಿಯಲ್ಲಿ ಒಗ್ಗಟ್ಟೇ ಕಾಣದಾಗಿದ್ದು, ಬಿಜೆಪಿ ಪಕ್ಷದವರು ಜೆಡಿಎಸ್ಗೆ ನಿರೀಕ್ಷೆಯಂತೆ ಮತ ಹಾಕದೆ ದೊಡ್ಡ ಒಳಪೆಟ್ಟು ಕೊಟ್ಟಿದ್ದಾರೆ. ಮಿತ್ರ ಪಕ್ಷ ಬಿಜೆಪಿ ವಿರುದ್ಧ ಜೆಡಿಎಸ್ ನಾಯಕರು ಸಿಡಿದೇಳೋ ಲಕ್ಷಣಗಳು ಕಂಡು ಬರ್ತಿದೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಒಗ್ಗಟ್ಟು ಕಾಣ್ತಿಲ್ಲ. ಮೈತ್ರಿಯಲ್ಲಿ ಮುಂದುವರಿಯೋ ಮನಸ್ಸು ಮಾಡಿರೋ ಜೆಡಿಎಸ್ಗೆ ಬಿಜೆಪಿ ಆಗಾಗ ಶಾಕ್ ಕೊಡ್ತಾನೆ ಇದೆ. ಇದೀಗ ಪರಿಷತ್ ಫೈಟ್ನಲ್ಲಿ ಸಹಕರಿಸಿಲ್ಲ, ಹೀಗಾಗಿ ಮೈತ್ರಿಯಲ್ಲಿ ಬಿರುಕು ಮೂಡುತ್ತಾ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ. ಇವತ್ತು ಕೂಡ ಪ್ರತಿಯೊಬ್ಬರ ಜೊತೆ ಮಾತಾಡಿ ನನ್ನ ಮುಂದೆನೆ ಎಲ್ಲ ಸೈನ್ ಮಾಡಿ ನನ್ನ ಮುಂದೆನೆ ಜೊತೆಯಲ್ಲಿ ಸುಮಾರು ಒಂದೊಂದು 5 ಗ್ರೂಪ್ 6 ಜನದ ಗ್ರೂಪ್ ಮಾಡಿದ್ರಿ. ಎಲ್ಲರೂ ಹೋಗಿ ವೋಟ್ ಮಾಡಿದ್ದಾರೆ. ನಮ್ಮ ಮೊದಲ ಪ್ರಾಶಸ್ತ್ಯವನ್ನ ನಾವು ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಕೊಟ್ಟಿದ್ದೀರಿ. ಅವ್ರು ಗೆಲ್ಲುವಂಥದ್ದಕ್ಕೆ ಎಷ್ಟು ಬೇಕು. ಮತ್ತು ಮೊದಲ ಪ್ರಾಶಸ್ತ್ಯ ಹೆಚ್ಚುವರಿ ನಮ್ಮ ಹತ್ರ ಏನಿತ್ತು ಅದನ್ನ ಜೆಡಿಎಸ್ಗೆ ನಾವು ಕೊಟ್ಟಿದ್ದೀರಿ. ಸುಮಾರು 60 ಮತಗಳನ್ನು ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ಕೂಡ ನಾವು ಜೆಡಿಎಸ್ಗೆ ಕೊಟ್ಟಿದ್ದೀವಿ. ಫಸ್ಟ್ ಪ್ರಿಫರೆನ್ಸ್ ವೋಟು ಕೊಟ್ಟಿದ್ದೀರಿ, ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ಕೂಡ ಜೆಡಿಎಸ್ ಕೊಟ್ಟಿದ್ದೀರಿ. ಅವರು ಕೂಡ ನಮ್ಮ NDA ಪಾರ್ಟ್ನರು, ಗೆಲ್ಲಬೇಕು ಅನ್ನೋ ವಿಶ್ವಾಸದಿಂದ ಅವ್ರಿಗೆ ಕೊಟ್ಟಿದ್ದೀರಿ. ಬಿಜೆಪಿ ಪಕ್ಷದಿಂದ ಮಿತ್ರ ಪಕ್ಷ ಜೆಡಿಎಸ್ 6 ಮತಗಳನ್ನ ನಿರೀಕ್ಷೆ ಮಾಡಿತ್ತು. ಆದರೆ ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ ಕೇವಲ 4 ಮತಗಳನ್ನ ಮಾತ್ರ ಹಾಕಿಸಿದೆ. 2 ಅಭ್ಯರ್ಥಿಗಳ ಗೆಲುವಿಗೆ ತಲಾ 29ರಂತೆ 58 ಮತಗಳು ಸಾಕಾಗಿತ್ತು. ಉಳಿದ 6 ಮತಗಳನ್ನ ಜೆಡಿಎಸ್ಗೆ ಹಾಕಿಸಬಹುದಿತ್ತು. ಅದು ಬಿಟ್ಟು 4 ಮತಗಳನ್ನ ಹಾಕಿಸಿರೋದಕ್ಕೆ ಜೆಡಿಎಸ್ ನಾಯಕರು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಆತ್ಮಸಾಕ್ಷಿಯ ಮತ ಹಾಕಿದ್ದಾಗಿ ಹೇಳಿದ್ರು. ಮತ್ತೊಂದೆಡೆ ಮತ್ತೋರ್ವ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಮತ ಹಾಕಿದ್ದಾಗಿ ಹೇಳಿದ್ದಾರೆ. ಇದರ ನಡುವೆ ಮೇಲ್ಮನೆ ಮೇಲಾಟದಲ್ಲಿ ಕೆಲವು ಅಡ್ಡ ಮತದಾನ ನಡೆದಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ GT ದೇವೇಗೌಡ ಅಡ್ಡ ಮತದಾನ ಮಾಡಿರೋ ಶಂಕೆ ಇದೆ. ಇದು ಸಾಬೀತಾದಲ್ಲಿ ಅವರು ಜೆಡಿಎಸ್ನಿಂದ ಉಚ್ಚಾಟನೆಗೊಳ್ಳುವ ಸಾಧ್ಯತೆಯೂ ಇದೆ. ಅಡ್ಡಮತ ಆರೋಪ ಸಾಬೀತಿಗೆ GTD ಸವಾಲು. ಇನ್ನು ಅಡ್ಡ ಮತದಾನದ ಆರೋಪವನ್ನ ಅಲ್ಲಗಳೆದಿರುವ GT ದೇವೇಗೌಡ ತಾನು ಆತ್ಮಸಾಕ್ಷಿಯ ಮತ ಹಾಕಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ಹೀಗಾಗಿ ಬೇಗ ಹೋಗಿ ಮತ ಹಾಕಿ ಬಂದಿದ್ದೇನೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ, ಯಾರೋ ಅಡ್ಡ ಮತದಾನ ಮಾಡಿದ್ದಾರೆ ಅಂತಿದ್ದಾರೆ. ಅಂತವರು ಸಾಬೀತು ಮಾಡ್ಲಿ. ಕುಮಾರಸ್ವಾಮಿ ಸಂಪರ್ಕದಲ್ಲಿ ಇಲ್ಲ, ಬೆಳಗ್ಗೆಯಿಂದ ನನ್ನನ್ನ ಯಾರೂ ಸಂಪರ್ಕ ಮಾಡಿಲ್ಲ ಅಂತ GT ದೇವೇಗೌಡ ಹೇಳಿದ್ದಾರೆ. ಈ
ಪರಿಷತ್ ಚುನಾವಣೆ 2028ರ ಚುನಾವಣೆಗೆ ದಿಕ್ಸೂಚಿ ಅಂತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಪರಿಷತ್ನಲ್ಲಿ ವಿಜಯ ಪತಾಕೆ ಹಾರಿಸಿರುವ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಪರಿಷತ್ತು ಪಟ್ಟದಾಟದಲ್ಲಿ ವಿಜಯ ಪತಾಕೆ ಹಾರಿಸಿರುವ ಸಿಎಂ ಡಿಕೆಶಿಗೆ ಇದು ಸಿಎಂ ಆದ ಬಳಿಕ ಎದುರಾದ ಮೊದಲ ಅಗ್ನಿ ಪರೀಕ್ಷೆ ಆಗಿತ್ತು. ಕೊನೆಯ ಕ್ಷಣದಲ್ಲಿ ತಮ್ಮ ಆಪ್ತ ವಿನಯ್ ಕಾರ್ತಿಕ್ರನ್ನ ಕಣಕ್ಕಿಳಿಸಿ ರಣತಂತ್ರ ಹೆಣೆದಿದ್ರು ಸಿಎಂ ಡಿಕೆಶಿ. ಸಿಎಂ ತಂತ್ರಗಾರಿಕೆಗೆ ಇಲ್ಲೂ ಗೆಲುವಾಗಿದೆ. ಅಚ್ಚರಿ ಅನ್ನುವಂತೆ ಅತಿ ಹೆಚ್ಚು ಮತಗಳನ್ನ ಪಡೆದು ವಿನಯ್ ಕಾರ್ತಿಕ್ ಜಯಭೇರಿ ಬಾರಿಸಿದ್ದಾರೆ. ಇದನ್ನ ಬಿಕೆ ಹರಿಪ್ರಸಾದ್ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತ ಕರೆದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಕಾಂಗ್ರೆಸ್ನ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸಂತಸ ಹಂಚಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿ ಪಕ್ಷದ ನಾಯಕರು ಭಾಗಿಯಾಗಿ ಗೆಲುವನ್ನ ಸಂಭ್ರಮಿಸಿದ್ರು. ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೊಂದು ವಿಧಾನ ಪರಿಷತ್ತು ಎಲೆಕ್ಷನ್ನು ನಡಿಬೇಕಾದಂಥ ಅನಿವಾರ್ಯತೆ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂಥೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸ್ಕೊಂಡಿದ್ರು. ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು, ನಮ್ಮ ಅಲೈನರು, ನಮ್ಮ ರೈತ ಸಂಘದವರು. ಅದಲ್ಲದೆ ನಮ್ಮ ನಂಬರು ಏನಿತ್ತು, ಇಬ್ಬರು ಇವತ್ತಿಲ್ಲ ನಮ್ಮ ಜೊತೆ, ಆ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ, ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು, ಇದು ಜನರ ಹಿತಕ್ಕೋಸ್ಕರ ಇರೋಂಥ ಸರ್ಕಾರ, ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಮುಂದುವರಿಸ್ತೇವೆ. ಈ ವಿಶ್ವಾಸ, ಇದು ಜನರಿಗೆ ತಾವು ಕೊಟ್ಟಂಥ ಶಕ್ತಿ, ಇದನ್ನು ಮುಂದುವರಿಸ್ತೀನಿ. ಇದಕ್ಕೆ ದುಡಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ, ನಾಯಕರುಗಳಿಗೆ ಮತ್ತು ನಮ್ಮ ACC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾರವರು ಮತ್ತು ಅವರ ಜೊತೆಯಲ್ಲಿ ಬಂದಂಥ ನಮ್ಮ ಸೆಕ್ರೆಟರಿಗಳು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ, ನಮ್ಮ ಶಾಸಕರು ಯಾರು ಕೂಡ ಯಾವ ರೀತಿ ಟ್ರೈನಿಂಗನ್ನು ಕೂಡ ಕೊಟ್ಟವರು, ಪ್ರತಿಯೊಂದು ಕೂಡ ಒಂದು ಓಟು ಕೂಡ ಡಿಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ತಿಳಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಮತ್ತೆ ವಿಧಾನ ಪರಿಷತ್ಗೆ ಮರು ಆಯ್ಕೆಯಾಗಿದ್ದಾರೆ. ಅವರ ಜೊತೆಯಲ್ಲಿ 4 ಜನ ಪಕ್ಷದ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಅವರು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಇವತ್ತಿಂದ ನಮ್ಮ ನಂಬರು ವಿಧಾನ ಪರಿಷತ್ನಲ್ಲಿ ಎಷ್ಟಿದೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಇನ್ನು ಚುನಾವಣೆ ಗೆಲುವಿನ ಬಳಿಕ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಸಂತಸದ ದಿನ ಅಂತ ಸುರ್ಜೇವಾಲಾ ಸಂತಸ ಹಂಚಿಕೊಂಡ್ರು. ಬಿಕೆ ಹರಿಪ್ರಸಾದ್ ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಾಗಿದೆ. ಬಿಜೆಪಿಯಿಂದ ಜೆಡಿಎಸ್ನಿಂದ ಅಡ್ಡ ಮತದಾನ ಆಗಿದೆ ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ವಿಜೇತ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ, ಇದು ಕೋಮುವಾದಿ ಹಾಗೂ ಜಾತಿವಾದಿಗಳ ವಿರುದ್ಧ ಗೆಲುವು. ಈ ಚುನಾವಣೆ 2028ರ ಚುನಾವಣೆಗೆ ದಿಕ್ಸೂಚಿ. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಶಾಸಕರು ನಮಗೆ ಅಡ್ಡ ಮತದಾನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳ ಪರ ಇದ್ದಾರೆ ಅಂತ ಅರ್ಥ. ನಮ್ಮ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ,
ನಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿವೆ. ಇದಕ್ಕೆ ಉದಾಹರಣೆ ಇವತ್ತು ನಡೆದ ಚುನಾವಣೆ ಹಾಗೂ ಅದರ ಫಲಿತಾಂಶ ಅಂತ ಹೇಳಿದ್ರು. ಬಹಳ ಖುಷಿ. ಇನ್ನು ಕಾರ್ಯಕರ್ತರ ಯುಗ, ಇನ್ನು 2 ವರ್ಷದಲ್ಲಿ ಕಾರ್ಯಕರ್ತರ ರಾಜಕಾರಣ. ನನಗೆ ಕೊಟ್ಟ ಮೇಲೆ ಬಹಳಷ್ಟು ಕಾರ್ಯಕರ್ತರಿಗೆ ಒಂದು ಹೋಪ್ ಬಂದಿದೆ. ನಮಗೂ ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಿದರೆ ಒಂದು ಅವಕಾಶ ಪಾರ್ಟಿ ಖಂಡಿತ ಕೊಡ್ತೇವೆ ಅಂತೇಳಿ. ಅದರಿಂದ ಇನ್ನು ಬರುವ ದಿನಗಳಲ್ಲಿ ಕಾಂಗ್ರೆಸ್ ನೋಡಿ ಬದಲಾವಣೆ ಖಂಡಿತ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಕೆಲಸ ಮಾಡಿದವರಿಗೆ ಒಂದಲ್ಲ ಒಂದು ದಿನ ಪಾರ್ಟಿ ಅಂದರೆ ತಾಯಿ ಥರ. ಪಾರ್ಟಿ ಕೆಲವು ಸಲ ತಾಯಿ ನಿಮಗೇನೋ ಕೊಡೋದು ಲೇಟ್ ಆಗ್ಬೋದು, ಬಟ್ ಕೊಟ್ಟೇ ಕೊಡ್ತದೆ. ದಿಸ್ ಐ ಆಮ್ ಆಲ್ವೇಸ್ ಪಾರ್ಟಿಯನ್ನು ಒಂದು ತಾಯಿ ಸ್ಥಾನದಲ್ಲಿ ನೋಡುವ. ಅದರಿಂದ ನನಗೆ ಗೊತ್ತಿದೆ, ಇವತ್ತಲ್ಲ ನಾಳೆ ನನ್ನ ಅಮ್ಮ ನನಗೆ ಕೊಟ್ಟಿದ್ದಾರೆ. ನನ್ನ ಆದ್ಯತೆ ಜನರು, ಬಡ ಜನರು, ಮಹಿಳೆಯರು, ಯುವಕರು ಮತ್ತು ದುರ್ಬಲರು, ಇವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. 30 ಮತಗಳಿದ್ದು ನಮಗೆ 30ಕ್ಕೆ 30 ಪೂರ ಬಂದು ಈ ಎಣಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಾಯಿದ್ದೆ. ಎಲ್ಲರೂ ಶಾಸಕರು ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ JDS ಅಂತೂ ಎಲ್ಲೇ ಇಲ್ಲ, BJP ಅಂತೂ ಆಟಕ್ಕುಂಟು ಲೆಕ್ಕದಲ್ಲಿ ಕುದುರೆ ಎಲ್ಲ, ಏನು ಯಾವುದೂ ಎಲ್ಲ ವ್ಯವಹಾರ ಡೈರೆಕ್ಟ್ ನಮ್ಮ ಕೆಲಸ ಕಾರ್ಯಗಳು ನೋಡಿ ನಮ್ಗೆಲ್ಲ ಮತ ಹಾಕಿದ್ದಾರೆ, ನಾವು ಆರಿಸಿ ಬಂದಿದ್ದೇವೆ. ಜೆಡಿಎಸ್ ಹಾಗೂ ಬಿಜೆಪಿಯ ಮತಗಳು ಕಾಂಗ್ರೆಸ್ ಪಾಲಾಗಿವೆ. ಹೀಗಾಗಿ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವ ಸಾಮರ್ಥ್ಯವಿದ್ದ ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ರನ್ನ ಗೆಲ್ಲಿಸಿಕೊಂಡಿದೆ. ಬಿಜೆಪಿ ವಿಧಾನಸಭೆಯಲ್ಲಿ 62 ಸದಸ್ಯ ಬಲ ಹೊಂದಿದ್ದು ತನ್ನ 2 ಅಭ್ಯರ್ಥಿಗಳಿಗೆ 30 ಹಂಚಿಕೆ ಮಾಡಿ ಉಳಿದವುಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ಹಾಕಲು ಸೂಚಿಸಲಾಗಿತ್ತು. ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ ಕಡಿಮೆ ಮತ ಬಿದ್ದಿದ್ದು ಅಡ್ಡ ಮತದಾನದ ಮೂಲಕ ಕಾಂಗ್ರೆಸ್ ಪಾಲಾಗಿವೆ. ಜೆಡಿಎಸ್ ಬಳಿ ಕೇವಲ 18 ಸದಸ್ಯರಿದ್ದು ಅವರ ಪೈಕಿ ಹಲವರು ಕಾಂಗ್ರೆಸ್ಗೆ ಮತ ಹಾಕಿರುವ ಸಾಧ್ಯತೆ ಇದೆ. ಪರಿಷತ್ತು ಪಟ್ಟದಾಟದಲ್ಲಿ ವಿಜಯ ಪತಾಕೆ ಹಾರಿಸಿರುವ ಸಿಎಂ ಡಿಕೆಶಿಗೆ ಇದು ಸಿಎಂ ಆದ ಬಳಿಕ ಎದುರಾದ ಮೊದಲ ಅಗ್ನಿ ಪರೀಕ್ಷೆಯಾಗಿತ್ತು. ಕೊನೆ ಕ್ಷಣದಲ್ಲಿ ತಮ್ಮ ಆಪ್ತ ವಿನಯ್ ಕಾರ್ತಿಕ್ನನ್ನ ಕಣಕ್ಕಿಳಿಸಿ ರಣತಂತ್ರ ಹೆಣೆದಿದ್ರು ಸಿಎಂ ಡಿಕೆಶಿ. ಸಿಎಂ ತಂತ್ರಗಾರಿಕೆಗೆ ಇಲ್ಲೂ ಗೆಲುವಾಗಿದೆ. ಅಚ್ಚರಿ ಅನ್ನುವಂತೆ ಅತಿ ಹೆಚ್ಚು ಮತಗಳನ್ನ ಪಡೆದು ವಿನಯ್ ಕಾರ್ತಿಕ್ ಜಯಭೇರಿ ಬಾರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.